ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶ್ರೀ ಸಿರಿ ಲೇಡೀಸ್ ಕ್ಲಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬಿಗಿನರ್ಸ್ಗೆ ನಾನಿಲ್ಲಿ ಸಿಂಪಲ್ಲಾಗಿ ಈಸಿಯಾಗಿ ಕಟಿಂಗ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡ್ತೀನಿ ಅಂತೇಳಿ. ಇವಾಗ ನಾನಿಲ್ಲಿ ಲೈನಿಂಗ್ ಕ್ಲಾತನ್ನು ನೀಟಾಗಿ ಐರನ್ ಮಾಡ್ಕೊಂಡಿದ್ದೀನಿ. ಐರನ್ ಮಾಡ್ಕೊಳ್ಳೋದ್ರಿಂದ ನಮಗೆ ಪರ್ಫೆಕ್ಟಾಗಿ ಕಟಿಂಗು ಬರುತ್ತೆ. ನಾವು ಸ್ಟಿಚಿಂಗ್ ಮಾಡುವಾಗ ಕೂಡ ಹೆಚ್ಚು ಕಡಿಮೆ ಆಗೋದಿಲ್ಲ. ನೋಡಿ, ಈ ರೀತಿ ಲಾಸ್ಟಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ. ಅದಕ್ಕೆ ನಾನಿಲ್ಲಿ ಮಾರ್ಕ್ ಮಾಡಿಕೊಂಡು ಅದನ್ನು ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳೋದಕ್ಕೆ ಬಿಟ್ಕೊಂಡಿದ್ದೀನಿ. ಈ ರೀತಿ ಹುಕ್ಕನ್ನು ಹಾಕಿರಬೇಕು. ಲೈನಿಂಗ್ ಬ್ಲೌಸ್ಗೆ ಹುಕ್ಸ್ ಹಾಕಿಬಿಟ್ಟು ನೀಟಾಗಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ಇಟ್ಕೊಳ್ಬೇಕು. ನಮಗೆ ಸ್ಟಿಚಿಂಗೇ ಬರೋಲ್ಲ, ನಮಗೇನು ಗೊತ್ತಿಲ್ಲ ಅನ್ನೋರು ಕೂಡ ನೀಟಾಗಿ ಸ್ಟಿಚ್ ಮಾಡ್ಬೋದು, ಕಟಿಂಗ್ ಕೂಡ ಮಾಡ್ಕೊಳ್ಬೋದು. ನಾನು ಆ ರೀತಿ ವಿಡಿಯೋಸ್ನ ತೋರಿಸ್ತಾ ಇರೋದು. ನೋಡಿ, ಇಲ್ಲಿ ಇವರಿಗೆ ಒಂದು ಅರ್ಧ ಇಂಚಷ್ಟು ಉದ್ದ ಬೇಕಿತ್ತು ಬ್ಲೌಸು. ಹಾಗಾಗಿ ಒಂದು ಸ್ವಲ್ಪ ಲೆಂತನ್ನು ನಾನು ಉದ್ದ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಡೀಪು ಕೂಡ ಅರ್ಧ ಇಂಚಷ್ಟು ಜಾಸ್ತಿ ಬೇಕಿತ್ತು. ನೋಡಿ, ಇಲ್ಲಿಗೆ ಡೀಪ್ ಒಂದು ಸ್ವಲ್ಪ ಕೆಳಗಡೆ ಮಾಡ್ಕೊಂಡಿದ್ದೀನಿ. ನಾವು ಇದನ್ನು ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ನೋಡಿ, ಪೈಪಿಂಗಿಗಿಂತ ಸ್ವಲ್ಪ ಜಾಸ್ತಿ ಪಕ್ಕದಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ನೋಡ್ತಾ ಇರ್ಬೋದು, ಕಾಣಿಸ್ತಾ ಇದೆ. ಹೀಗೆ ನಾನು ಎಲ್ಲ ಕಡೆನೂ ಮಾರ್ಕ್ ಮಾಡಿಕೊಂಡು ಬ್ಲೌಸನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇಲ್ಲಿ ಡೀಪ್ಗೆ ಎಷ್ಟು ಬೇಕೋ ಅಷ್ಟು. ಈಗ ಇಲ್ಲಿ ನೋಡಿ, ಈಗ ರೆಡಿ ಇಷ್ಟು ಬಂದಿದೆ. ಆದರೆ ನಾನು ಇದರಲ್ಲಿ ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2.25 ಸಾಕು ಅಂತ ತೊಗೊಳ್ತಾ ಇದ್ದೀನಿ. ಮತ್ತು ನೆಕ್ಸ್ಟು 3.5ಗೆ ತೊಗೊಂಡಿದ್ದೀನಿ. ಅಂದರೆ ಅದೆಷ್ಟಿರುತ್ತೋ ಅಷ್ಟನ್ನೇ ತೊಗೊಂಡ್ಬಿಟ್ರೆ ಸ್ವಲ್ಪ ಜಾಸ್ತಿ ತೋರಿಸುತ್ತೆ. ಹಾಗಾಗಿ ನೆಕ್ಕಲ್ಲಿ ನಾನು 2.25 ಮಾತ್ರ ತೊಗೊಂಡಿದ್ದೀನಿ. ಡೀಪಲ್ಲಿ ಮಾತ್ರ 3 ಇಂಚಷ್ಟು ತೊಗೊಂಡಿದ್ದೀನಿ. ತುಂಬ ನೀಟಾಗಿ, ತುಂಬ ಅಗಲವಾಗಿ ಬರುತ್ತೆ ಡೀಪು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಈ ರೀತಿ ಮಾಡಿಕೊಂಡು ನಾವು ನೀಟಾಗಿ ಶೇಪ್ನ ಕೊಡಬೇಕಾಗತ್ತೆ. ನೋಡಿ, ಇಲ್ಲಿ 90 ಡಿಗ್ರಿಲಿ ಸ್ಕೇಲ್ ಇಟ್ಕೊಂಡು ನೀಟಾಗಿ ಬರೋ ರೀತಿ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲೂ ಕ್ರಾಸ್ ಆಗಬಾರ್ದು, ಅದಕ್ಕೋಸ್ಕರ. ನೋಡಿ, ಈಗ ಇಲ್ಲೂ ಕೂಡ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಸ್ಟ್ರೈಟಾಗಿ. ಈಗ ನಾವು ನೀಟಾಗಿ ಶೇಪ್ ಕೊಟ್ಕೊಳ್ಳೋಣ. ಬ್ಯಾಕ್ ನೆಕ್ ಡೀಪ್ನ ನಾವು ನೀಟಾಗಿ ಶೇಪ್ ಕೊಟ್ಕೊಳ್ಬೇಕು. ನೋಡಿ, ಇಲ್ಲಿ ಎಕ್ಸ್ಟ್ರಾ ನಾನಿಲ್ಲಿ ಅರ್ಧ ಇಂಚಷ್ಟು ಬಿಟ್ಕೊಳ್ತಾ ಇದ್ದೀನಿ ಟಕ್ಸಿಗೆ, ಮತ್ತು 2 ಇಂಚಷ್ಟು ಸ್ಟಿಚಿಂಗಿಗೆ. ನಾನು ಇದಿಷ್ಟನ್ನು ಮತ್ತೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ರೆಡಿಯಾಗಿದೆ ಇವಾಗ. ಈಗ ನಾನಿಲ್ಲಿ ಆರ್ಮೋಲ್ ಹತ್ರ ನಾನೀಗ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಮಗೆ 1.5 ಇಂಚಷ್ಟು ಗ್ಯಾಪ್ಗೆ ನಾನೀಗ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ರೀತಿ ನಾವು ನೀಟಾಗಿ ಶೇಪ್ ಕೊಟ್ಕೊಳ್ಬೇಕು. ನಿಮಗೇನಾದರೂ ಇದೇ ರೀತಿಯ ವಿಡಿಯೋಸ್ ಬೇಕಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಯಾವ ರೀತಿಯಾದ ಕಟಿಂಗ್ ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ನಾನು ಖಂಡಿತವಾಗ್ಲೂ ನಿಮಗೆ ಕಟಿಂಗ್ ವಿಡಿಯೋ ಅಥವಾ ಸ್ಟಿಚಿಂಗ್ ವಿಡಿಯೋ ಕಳಿಸ್ತೀನಿ. ನೋಡಿ, ಈ ರೀತಿ ನೀಟಾಗಿ ಕಟ್ ಮಾಡಿಕೊಂಡು ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೀವೋ ಅದನ್ನೆಲ್ಲ ಪೂರ್ತಿಯಾಗಿ ಕಟ್ ಮಾಡಿ ತೆಗೆದಿಟ್ಕೊಳ್ತಾ ಇದ್ದೀನಿ. ನಾನು ತುಂಬಾ ಈಸಿಯಾಗಿ ನಿಮಗೆ ಕಟಿಂಗ್ನ ತಿಳಿಸಿಕೊಡ್ತೀನಿ. ನೋಡಿ, ಈ ರೀತಿ ನೀಟಾಗಿ ನಾವು ಎಲ್ಲ ಕಡೆನೂ ಅಷ್ಟೇನೆ ಎಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀವೋ ಆ ಭಾಗದಲ್ಲಿ ನೀಟಾಗಿ ಕಟ್ ಮಾಡ್ಕೊಳ್ಬೇಕು. ಎಲ್ಲಿಯೂ ಕೂಡ ವ್ಯತ್ಯಾಸ ಆಗಬಾರ್ದು. ವ್ಯತ್ಯಾಸ ಆದರೆ ಮಾತ್ರ ಸ್ಟಿಚಿಂಗಲ್ಲಿ ನಮಗೆ ಪ್ರಾಬ್ಲಮ್ಸ್ ಕಾಣಿಸುತ್ತೆ. ನೋಡಿ, ಈ ರೀತಿ ರೆಡಿಯಾಗಿದೆ. ನಾವು ಇದನ್ನೇ ಬಳಸ್ಕೊಂಡು ಮುಂಭಾಗದಲ್ಲಿ ಹೇಗೆ ಕಟ್ ಮಾಡ್ಕೊಳ್ಳೋದು ಅನ್ನೋದನ್ನು ನೀಟಾಗಿ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಈಗ ನಾವಿಲ್ಲಿ ಬ್ಯಾಕ್ ಸೈಡ್ ಕಟ್ ಮಾಡ್ಕೊಂಡಿದ್ದೀವಲ್ವಾ, ಕ್ಲೋಸ್ ಇರೋ ಜಾಗದಲ್ಲಿ ಕಟ್ ಮಾಡಿರ್ತೀವಿ, ಅದರ ಮುಂದೆ ಅಂದರೆ ಈಗ ತೋರಿಸ್ತಾ ಇದ್ದೀನಿ ನೋಡಿ, ಈ ಭಾಗದಲ್ಲಿ ನಾವು ಮುಂಭಾಗನ ಕಟ್ ಮಾಡ್ಕೊಳ್ತಾ ಇದ್ದೀವಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಬಟ್ಟೆ ಉಳಿಯುತ್ತೆ ನಮಗೆ. ಲೈನಿಂಗ್ ಬಟ್ಟೆನೇ ಆಗಿರಬಹುದು ಅಥವಾ ಮೇನ್ ಫ್ಯಾಬ್ರಿಕ್ಕೇ ಆಗಿರ್ಬೋದು, ತುಂಬಾ ಸೇವ್ ಆಗುತ್ತೆ. ಪೈಪಿಂಗು ಅಥವಾ ಟ್ಯಾಗ್ ಏನಾದರೂ ಹಾಕಬೇಕಿತ್ತು ಅಂದರೆ ನಮಗೆ ಬಟ್ಟೆ ಶಾರ್ಟೇಜ್ ಆಗ್ತಾ ಹೋಗುತ್ತೆ ಕೆಲವೊಮ್ಮೆ. ಆ ರೀತಿ ಏನಾದರೂ ಇತ್ತು ಅಂದರೆ ಈ ರೀತಿ ನೀಟಾಗಿ ನಾವು ಬಟ್ಟೆನ ಸೇವ್ ಮಾಡಿಕೊಂಡು ಕಟಿಂಗ್ ಮಾಡಬೇಕು. ಆಗ ಮಾತ್ರ ನಮಗೆ ಎಲ್ಲ ಕಡೆನೂ
ಬಟ್ಟೆ ನೀಟಾಗಿ ಉಳಿಯುತ್ತೆ. ಯಾವ ರೀತಿ ಬೇಕೋ ಆ ರೀತಿ ನಾವು ಬಳಸ್ಕೊಳ್ಬೋದು. ನೋಡಿ ನಾನಿಲ್ಲಿ ಜಸ್ಟ್ ಬ್ಯಾಕ್ ಸೈಡ್ ಕಟ್ ಮಾಡಿದ್ದನ್ನು ನಾನು ಈ ರೀತಿ ನೀಟಾಗಿ ಇಟ್ಕೊಂಡು ಅದು ಹೇಗಿತ್ತು ಹಾಗೆಯೇ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಅದರಲ್ಲಿ ಕೆಳಗಡೆ 1 ಇಂಚಷ್ಟು ಮತ್ತು ಸೈಡಲ್ಲೂ ಕೂಡ 1 ಅಥವಾ 1.5 ಇಂಚಷ್ಟು ಎದೆ ಸುತ್ತಳತೆ ನಮಗೆ ತುಂಬ ಇತ್ತು ಅಂತ ಅಂದಾಗ ನಾವು ಸೈಡಲ್ಲಿ 1.5 ಇಂಚಷ್ಟು ಕೂಡ ತೊಗೊಳ್ಬೋದು. ಬೇಡ ನಾರ್ಮಲ್ ಇದ್ದಾರೆ ಅಂತಾದರೆ 1 ಇಂಚಷ್ಟು ಮಾತ್ರ ಸಾಕಾಗುತ್ತೆ. ನೋಡಿ ಇಲ್ಲಿ 1 ಇಂಚಷ್ಟು ನಾನು ಕೆಳಗಡೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ಭಾಗದಲ್ಲಿ ನಾವು ಮತ್ತೆ 1 ಇಂಚಷ್ಟು ಮಾಡಿಕೊಂಡು ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ತೀವಿ. ಈಗ ನೋಡಿ 1.5 ಇಂಚಷ್ಟು ನಾನಿಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. 1 ಇಂಚು ಸಾಕಾಗುತ್ತೆ. ನಮಗೆ ಇನ್ನೂ ನೀಟಾಗಿ ಬರಬೇಕು ಅಂದರೆ 1.5 ಇಂಚಷ್ಟು ಮಾಡ್ಕೊಳ್ಬೇಕು. ಬೇಡ ಅಂದರೆ ಲಾಸ್ಟಲ್ಲಿ ನಾವು ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಬೋದು, ಆದರೆ ಸಾಲ್ಟೇಜ್ ಆಗಬಾರ್ದು. ನೋಡಿ ಈ ರೀತಿ ನೀಟಾಗಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದು ಸರಿ ಏನಾದರೂ ಈ ರೀತಿ ಟ್ರೈ ಮಾಡಿದ್ರೆ ತುಂಬ ಈಸಿಯಾಗಿ ನೀವು ಕಟಿಂಗ್ನ ಮಾಡ್ಕೊಳ್ತೀರಾ. ಎಷ್ಟೇ ಮೆಥಡ್ ಕಲಿತ್ರೂ ಕೂಡ ಈ ಮೆಥಡ್ ತುಂಬಾ ಈಸಿ ಅನಿಸುತ್ತೆ ನನಗೆ ಮಾತ್ರ. ನಿಮಗೂ ಹಾಗೆ ಅನಿಸುತ್ತೆ. ಒಂದು ಸಾರಿ ಟ್ರೈ ಮಾಡಿ ನೋಡಿ. ನಿಮ್ಮೆಲ್ಲರಿಗೂ ಈ ಕಟಿಂಗ್ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಈ ರೀತಿ ನೀಟಾಗಿ ಎಲ್ಲ ಕಡೆನೂ ಮಾಡ್ಕೊಳ್ಬೇಕು. ಮುಂಭಾಗ ಮಾತ್ರ ಜಸ್ಟ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಫ್ರಂಟ್ ನೆಕ್ ಡೀಪ್ನ ನಾವು ಅಳತೆ ಮಾಡ್ಕೊಳ್ಬೇಕಲ್ವ, ಅದಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ನಾನಿಲ್ಲಿ ನೀಟಾಗಿ ಇಟ್ಕೊಂಡು ಅದಕ್ಕೆ ಎಷ್ಟು ಡೀಪ್ ಇದೆಯೋ ಅಷ್ಟನ್ನೇ ನಾವಿಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಸ್ಟಿಚಿಂಗ್ ಅಷ್ಟನ್ನು ಬಿಟ್ಟು ನಾನು ಉಳಿದಿರೋ ಬಟ್ಟೆನ ಈ ರೀತಿ ಇಟ್ಕೊಂಡು ಡೀಪ್ ಎಷ್ಟಿದೆ ಅಂತ ಹೇಳಿ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ತೀನಿ. ಪೈಪಿಂಗಿಗೇನು ಅಷ್ಟೊಂದೇನು ಬಿಡಬೇಕಾಗಿಲ್ಲ. ಜಸ್ಟ್ ಅದು ಎಷ್ಟಿದೆಯೋ ಅಷ್ಟನ್ನೇ ನಾವು ಮಾರ್ಕ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ನೋಡಿ ಇಲ್ಲೂ ಕೂಡ ನಾನು 3 ಇಂಚಷ್ಟು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಕಾಣಿಸುತ್ತೆ ನಮಗೆ. ವಿ ಶೇಪ್ ಎಲ್ಲ ಅನಿಸೋದಿಲ್ಲ. ಈ ರೀತಿ 3 ಇಂಚಷ್ಟು ತೊಗೊಂಡು ನೀಟಾಗಿ ಶೇಪ್ ಕೊಟ್ಕೊಂಡ್ರೆ ನೋಡಿ ನಾನಿಲ್ಲಿ ಕೈಯಲ್ಲಿ ಮಾರ್ಕ್ ಮಾಡ್ಕೊಂಡಿರೋದು ಅಷ್ಟೇ ಬಂದಿದೆ. ಸ್ಕೇಲಲ್ಲಿ ಹಾಕ್ಕೊಳ್ತಿರೋದು ಅಷ್ಟೇ ಬರುತ್ತೆ. ಮತ್ತು ಮುಂದಿನ ತೋಳಿಂದನ ನಾವಿಲ್ಲಿ ಸ್ವಲ್ಪ ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ. ಇದು ಕೂಡ ತುಂಬ ಈಸಿಯಾಗಿ ತೋರಿಸ್ತಾ ಇದ್ದೀನಿ ನೋಡಿ. ನಾನಿಲ್ಲಿ ಎಷ್ಟು ಉದ್ದ ತೊಗೊಂಡಿದ್ದೀವೋ ಅದರ ಅರ್ಧ ಭಾಗದಷ್ಟಕ್ಕೆ ನಾನು ಗುರುತು ಮಾಡಿಕೊಂಡು 1/4 ಇಂಚಷ್ಟು ಒಳಗಡೆ ತೊಗೊಳ್ತಾ ಇದ್ದೀನಿ. ಈ ರೀತಿ ನೋಡಿ 1/4 ಇಂಚಷ್ಟೇ ಒಳಗಡೆ ತೊಗೊಳ್ತಾ ಇದ್ದೀನಿ. ಕೆಳಗಡೆನೂ ಕೂಡ ಅಷ್ಟನ್ನೇ ನಾವು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಗೆರೆನ ಹಾಕ್ಕೊಳ್ತೀನಿ. ನೋಡಿ ಈ ರೀತಿ ಸ್ವಲ್ಪ ಶೇಪ್ ತೊಗೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಈ ರೀತಿ ಮಾಡ್ಕೊಳ್ತಾ ಇರೋದು. ಈಗ ನೋಡಿ ಅದನ್ನು ನಾವು ನೀಟಾಗಿ ಇನ್ನೊಂದು ಸ್ವಲ್ಪ ಒಳಗಡೆ ಸೇರಿಸ್ಕೊಂಡು ಶೇಪ್ ತೆಗೆದಿದ್ದೀನಿ. ಈಗ ನೆಕ್ಸ್ಟು ನಾನಿಲ್ಲಿ ಸ್ಲೀವ್ಸ್ ಕಟಿಂಗಿಗೆ ಬಂದಿದ್ದೀನಿ. ಈಗ ನಾನು ಇಲ್ಲಿ ಕೂಡ ನಾನಿಲ್ಲಿ ಕೆಳಗಡೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಎಕ್ಸ್ಟ್ರಾ ಅದ್ರ ಕಟ್ ಮಾಡಲಿಕ್ಕೆ. ಈಗ ನನಗೆ ಉದ್ದ ತೋಳಿನ ಬ್ಲೌಸ್ ಬೇಕು ಅಂತ ಹೇಳಿದರು ಅವರು. ಅದಕ್ಕೋಸ್ಕರ ನಾನಿಲ್ಲಿ ಸ್ಲೀವ್ಸನ್ನು 10 ಇಂಚಸ್ಸು ಇಟ್ಕೊಂಡಿದ್ದೀನಿ. ಈಗ ನಾನಿಲ್ಲಿ ಕೆಳಗಡೆ 3.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ ಸ್ಲೀವ್ಸನ್ನು ನಾನು ಇಟ್ಕೊಂಡು ಹೀಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಕಡಿಮೆ ಇರೋದ್ರಿಂದ 3 ಇಂಚಿಗಷ್ಟೇ ನಾವಿಲ್ಲಿ ಶೇಪ್ನ ತಕ್ಕೊಂಡಿರೋದಾಗಿದೆ. ಆದರೆ ಉದ್ದ ತೋಳಿಗೆ ಬೇಕು ಅಂದರೆ ನಾವು 3.5 ಇಂಚಷ್ಟು ನಾವು ಮಾರ್ಕ್ ಮಾಡ್ಕೊಳ್ಳೇಬೇಕಾಗುತ್ತೆ. ನೋಡಿ ಇಲ್ಲಿಂದ ನಾವು ಬ್ಲೌಸನ್ನು ಇಟ್ಕೊಂಡು ಮಾರ್ಕ್ ಮಾಡಿದ್ರೂ ಅಷ್ಟೇ ಬರುತ್ತೆ. ಸ್ಕೇಲಲ್ಲಿ ನಾವು ಮಾಡಿದ್ರೂ ಅಷ್ಟೇ ಬರುತ್ತೆ. ನೋಡಿ ಈಗ ಇನ್ನೊಂದು ಸರಿ ತೋರಿಸ್ತಾ ಇದ್ದೀನಿ. ಈ ರೀತಿ ನಾವಿಲ್ಲಿ ನೀಟಾಗಿ ಅದನ್ನು ಸ್ಪ್ರೆಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಇದು ಎಕ್ಸ್ಟ್ರಾ ಸ್ಟಿಚಿಂಗಿಗೆ ಅಂತೇಳಿ ಬಿಡ್ತಾ ಇರೋದು. ನೋಡಿ ಕೆಳಗಡೆ ಅವ್ರದ್ದು ಎಷ್ಟಿದೆ ಅಂತ ಗೊತ್ತಿಲ್ಲ ನನಗೆ, ಆದರೂ ಕೂಡ ಒಂದು ಅಂದಾಜಲ್ಲಿ ನಾನಿಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಶೇಪಲ್ಲಿ ಸ್ಲೀವ್ಸ್ ಇರಬೇಕು. ನಾನಿಲ್ಲಿ ಸ್ಟ್ರೈಟಾಗಿ ಒಂದು ಗೆರೆನ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ನೀಟಾಗಿ ನಾವು ಶೇಪ್ ಕೊಟ್ಕೊಳ್ಬೇಕಾಗತ್ತೆ. ನೋಡಿ ಇಲ್ಲಿ 10 ಇಂಚಸ್ಸೇ ಇದೆ ಇದು ಕೂಡ. ಇದರಲ್ಲಿ 5 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಶೇಪು ಕೊಡುವಾಗ ನಮಗೆ 5 ಇಂಚಸ್ನ ದಾಟ್ಕೊಂಡು ಸ್ವಲ್ಪ
ಮುಂದಕ್ಕೆ ನಾವಿಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ ಇಷ್ಟೇ, ಈ ರೀತಿ ನಾವು ಮಾರ್ಕ್ ಮಾಡ್ಕೊಳ್ಬೇಕು. ನೀಟಾಗಿ ಕಾಣಿಸುತ್ತೆ, ಸುಕ್ಕೆಲ್ಲ ಬರೋದಿಲ್ಲ ಸ್ಲೀವ್ಸ್ ಅಟ್ಯಾಚ್ ಮಾಡಿದಾಗ. ಈ ರೀತಿ ಮಾಡಿಕೊಂಡ್ರೆ ನೋಡಿ ತುಂಬ ಈಸಿಯಾಗಿದೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ. ಮತ್ತೇನಾದರೂ ಕ್ವಶನ್ಸ್ ಇತ್ತು ಅಂದರೆ ಕಮೆಂಟ್ ಮಾಡಿ ತಿಳಿಸ್ಬೋದು. ನಾನು ಕಂಪ್ಲೀಟಾಗಿ ನಾನು ಹೇಗೆ ಮಾಡ್ತೀನಿ, ಯಾವ ರೀತಿ ಮೆಥಡ್ನ ಯೂಸ್ ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ತೇನೆ. ಈ ರೀತಿ ಕಚ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲೂ ಕೂಡ ನಾನು ನೀಟಾಗಿ ಶೇಪ್ನ ತಗೊಳ್ತಾ ಇದ್ದೀನಿ. ನೋಡಿ ಇಲ್ಲಿ ನಾನು ಮಾರ್ಕ್ ಮಾಡಲಿಲ್ಲ, ಇನ್ನೊಂದ್ಸರಿ ಮಾರ್ಕ್ ಮಾಡಿ ತೋರಿಸ್ತೀನಿ. ಇದು ಎಕ್ಸ್ಟ್ರಾ ಬಟ್ಟೆ ಏನಿತ್ತು ಅದನ್ನು ನಾವು ನೀಟಾಗಿ ಸ್ಕೇಲಲ್ಲಿ ಮಾರ್ಕ್ ಹಾಕಿರ್ತೀವಲ್ವ, ಅದನ್ನೆಲ್ಲ ಕಟ್ ಮಾಡಿ ತೆಗಿತಾ ಇದ್ದೀನಿ. ನಿಮಗೆ ಮಾರ್ಕ್ ಮಾಡಿ ತೋರಿಸೋಣ ಅಂಥೇಳಿ ಇನ್ನೊಂದು ಸರಿ ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನೋಡಿ ಈ ರೀತಿ ಮತ್ತು ನೀಟಾಗಿ ಕಟ್ ಮಾಡ್ಕೊಳ್ಬೇಕಾಗತ್ತೆ. ನಮಗೆ ಸ್ಲೀವ್ಸು ಕೂಡ ರೆಡಿ ಆಯಿತು. ಈಗ ನಾವು ಏನು ಕಟ್ ಮಾಡಿದ್ದೀವೋ ಬ್ಯಾಕ್ ಸೈಡು ಮತ್ತು ಫ್ರಂಟ್ ಸೈಡು ಮತ್ತು ಸ್ಲೀವ್ಸು ಅದಷ್ಟು ನಾವು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಕಟ್ ಮಾಡ್ಕೊಳ್ಬೇಕು. ನೋಡಿ ಮೇನ್ ಫ್ಯಾಬ್ರಿಕ್ ಈ ರೀತಿ ಇದೆ. ನೋಡಿ ನಾನು ಫಸ್ಟು ಸ್ಲೀವ್ಸ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ಸ್ಲೀವ್ಸಲ್ಲಿ ಮೊದಲು ಬಾರ್ಡ್ರು ಫಸ್ಟು ಕಾಣಿಸುತ್ತಲ್ವ, ಅದಕ್ಕೆ ಅದನ್ನು ಕಟ್ ಮಾಡಿ ಎತ್ತಿಟ್ಕೊಂಡ್ಬಿಟ್ರೆ ಬ್ಯಾಕ್ ಸೈಡು ಮತ್ತು ಫ್ರಂಟ್ ಸೈಡ್ಗೆ ನಾವು ಬಟ್ಟೆನ ಅಡ್ಜಸ್ಟ್ ಮಾಡ್ಕೊಳ್ಬೋದು. ತುಂಬ ದಪ್ಪ ಇರುವಂಥವ್ರಿಗೆ ನಾವು ಫಸ್ಟು ಸ್ಲೀವ್ಸನ್ನು ತೆಗೆದುಬಿಟ್ರೆ ಉಳಿದಿರೋ ಬಟ್ಟೆ ಎಲ್ಲ ನೀಟಾಗಿ ನಾವು ಎಲ್ಲ ಕಡೆನೂ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೋಸ್ಕರ ಸ್ಲೀವ್ಸನ್ನೇ ಫಸ್ಟು ನಾನು ಕಟ್ ಮಾಡ್ಕೊಳ್ತೀನಿ, ಮೈನ್ ಫ್ಯಾಬ್ರಿಕಲ್ಲಿ ಮಾತ್ರ. ನೋಡಿ ಒಂದೊಂದನ್ನೇ ಈಗ ಕಟ್ ಮಾಡಿ ಎತ್ತಿಟ್ಕೊಳ್ತೀನಿ. ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಬಟ್ಟೆನ ಹೇಗೆ ಸೇವ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ. ಇದೇ ರೀತಿ ಕಟ್ ಮಾಡಿಕೊಂಡ್ರೆ ತುಂಬಾ ಬಟ್ಟೆ ಮಿಕ್ಕುತ್ತೆ. ಏನಿಲ್ಲ ಅಂದ್ರೂ ಕೂಡ 1 ಮೀಟರಲ್ಲಿ ಖರ್ಚಾಗುವಂಥದ್ದು 80 ಸೆಂಟಿಮೀಟ್ರಲ್ಲೇ ನಾವು ಮುಗಿಸಿರ್ತೀವಿ. ಅಷ್ಟು ನೀಟಾಗಿ ನಮಗೆ ಬಟ್ಟೆ ಕಡಿಮೆ ಬಟ್ಟೆಯಲ್ಲಿ ನಾವು ತುಂಬ ಚೆನ್ನಾಗಿ ಬ್ಲೌಸನ್ನು ಸ್ಟಿಚ್ ಮಾಡಲಿಕ್ಕಾಗತ್ತೆ. ಬೇಕಿದ್ರೆ ಒಂದು ಸರಿ ಟ್ರೈ ಮಾಡಿರಿ. ಒಂದು ಸಾರಿ ನಿಮಗೆ ಬಟ್ಟೆ ಏನಾದರೂ ವೇಸ್ಟೇಜ್ ಆಗ್ಬೋದು, ಆದರೆ ಒಂದು 2-3 ಸರಿ ಇದೇ ರೀತಿ ಪ್ರಾಕ್ಟೀಸ್ ಮಾಡಿದ್ರೆ ಬಟ್ಟೆ ಎಲ್ಲೂ ಕೂಡ ಸಾಲ್ಟೇಜ್ ಆಗೋದಿಲ್ಲ. ನೋಡಿ ಈ ರೀತಿ ನಾನು ಈ ಬಟ್ಟೆನೂ ಕೂಡ ಕೆಲವೊಂದಕ್ಕೆಲ್ಲ ಬಳಸ್ಕೊಂಡಿರ್ತೀನಿ. ಸಣ್ಣ ಸಣ್ಣ ಪೀಸ್ಗಳನ್ನೂ ಕೂಡ ನಾನು ವೇಸ್ಟ್ ಮಾಡೋದಿಲ್ಲ. ಈಗ ನೋಡಿ ಈ ಕಡೆ ಏನು ಉಳಿದಿದೆಯೋ ಅಲ್ಲೇ ನಾವು ಫ್ರಂಟ್ ಸೈಡನ್ನು ನಾವು ಕಟ್ ಮಾಡ್ಕೊಳ್ತೀವಿ. ಹೀಗೆ ಮಾಡೋದ್ರಿಂದ ಮುಂದೆ ತುಂಬಾ ಬಟ್ಟೆ ಉಳಿಯುತ್ತೆ. ನೋಡಿ ಹೀಗೆ ಮತ್ತು ನಾನಿಲ್ಲಿ ಮೇಲ್ಭಾಗದ ಬಟ್ಟೆನೂ ಕೂಡ ನಾನಿಲ್ಲಿ ಹುಕ್ಸ್ ಪಟ್ಟಿ ಕಾಜಾ ಪಟ್ಟಿಗೆಲ್ಲ ಬೇಕಾಗುತ್ತಲ್ವ, ಅದಕ್ಕೆ ಬಳಸ್ಕೊಳ್ತೀನಿ. ಕರೆಕ್ಟಾಗಿ ಆಗುತ್ತೆ ನೋಡಿ ಅದು. ನೋಡಿ ಈ ಬಟ್ಟೆನ ಎತ್ತಿಟ್ಕೊಂಡ್ರೆ ಅದಕ್ಕಾಗತ್ತೆ ಅಂತ ನಾನು ಮೊದಲೇ ಎತ್ತಿಟ್ಕೊಂಡ್ಬಿಡ್ತೀನಿ. ನಾವು ತುಂಬಾ ಬಟ್ಟೆನೂ ಕೂಡ ಬಿಟ್ಕೊಳ್ಬಾರ್ದು. ಸ್ಟಿಚ್ ಮಾಡಬೇಕಾದ್ರೆ ಸುಕ್ಕೆಲ್ಲ ಆಗುತ್ತೆ. ಅದಕ್ಕೆ ಏನಿಲ್ಲ ಅಂದರೂ ಒಂದು 1/4 ಇಂಚಷ್ಟು ಬಟ್ಟೆನ ಬಿಟ್ಕೊಂಡ್ರೆ ಸಾಕಾಗುತ್ತೆ. ಇಲ್ಲಿ ನಾನು 1/4 ಇಂಚಷ್ಟು ಬಿಟ್ಕೊಂಡು ಅಷ್ಟೇ ಕಟ್ ಮಾಡ್ತಾ ಇರೋದು. ಎಲ್ಲದನ್ನು ಕೂಡ ಅಷ್ಟೇನೆ. ನೋಡಿ ಈ ರೀತಿ ಎಲ್ಲದನ್ನು ಕೂಡ ನೀಟಾಗಿ ಜೋಡಿಸಿಟ್ಬಿಟ್ಟು ನಾವು ಒಂದು ರೋಲ್ ಮಾಡಿ ಕಟ್ಟಿಟ್ಬಿಟ್ರೆ ಯಾವಾಗ ಸ್ಟಿಚ್ ಮಾಡೋಕ್ಕೆ ಟೈಮ್ ಆಗುತ್ತೋ ಆವಾಗ ಪಟ್ಪಟ ಅಂತ ಮಾಡ್ಕೊಳ್ಬೋದು. ಬೆಳಗ್ಗೆಗೆ ಸ್ಟಿಚ್ ಮಾಡ್ತೀವಿ ಇತ್ತು ಅಂದರೆ ಸಂಜೆ ನಾವೆಲ್ಲ ಒಂದು ಸುಮಾರು 2 ಅಥವಾ 3, 4, 5 ಬ್ಲೌಸ್ ತನಕನೂ ಈ ರೀತಿ ಕಟ್ ಮಾಡಿಕೊಂಡು ನೀಟಾಗಿ ಫೋಲ್ಡ್ ಮಾಡಿ ಟ್ಯಾಗ್ ಮಾಡಿ ಇಟ್ಬಿಟ್ರೆ ನಾವು ಸ್ಟಿಚ್ ಮಾಡುವಾಗ ತುಂಬಾ ಈಸಿ ಆಗುತ್ತೆ, ಸುಕ್ಕು ಕೂಡ ಆಗೋದಿಲ್ಲ. ನೋಡಿ ಈ ರೀತಿ ನಾನು ಪ್ಯಾಕ್ ಮಾಡಿ ಇಡ್ತೀನಿ ಯಾವಾಗಲೂ.
ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ನನಗೆ ಏನು ಮಾಡಬೇಕು ಮತ್ತು ನೆಕ್ಸ್ಟ್ ಹೇಗೆ ಮಾಡಬೇಕು ಅನ್ನೋದು ಒಂದು ಸ್ವಲ್ಪನಾದರೂ ಐಡಿಯಾ ಸಿಗುತ್ತೆ. ನಾನೀಗ 2 ಬ್ಲೌಸ್ ಪೀಸನ್ನು ರೆಡಿ ಮಾಡಿಟ್ಟಿದ್ದೀನಿ. ಎರಡನ್ನೂ ಕೂಡ ಇದೇ ರೀತಿ ಮಾಡಿ ಫೋಲ್ಡ್ ಮಾಡಿ ಒಂದು ದಾರನಾದರೂ ಆಯಿತು ಅಥವಾ ಬಟ್ಟೆ ಪೀಸಾದರೂ ಆಯಿತು ಕಟ್ಟಿಟ್ಬಿಡ್ತೀನಿ. ಈ ರೀತಿ ರೆಡಿಯಾಗಿತ್ತು ಅಂದರೆ ಬೆಳಗ್ಗೆ ಬಂದಿದ್ದ ತಕ್ಷಣವೇ ಸ್ಟಿಚಿಂಗಿಗೆ ಕೂತ್ರೆ ಪಟ್ ಪಟ್ ಅಂತ ಕೆಲಸ ಆಗೋಗ್ಬಿಡುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಇದೇ ರೀತಿ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಗೇನಾದರೂ ಗೊತ್ತಾಗಿಲ್ಲ ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ. ಖಂಡಿತವಾಗ್ಲೂ ನಾನು ರಿಪ್ಲೈ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಅದಷ್ಟನ್ನು ಕೂಡ ನಾವು ನೀಟಾಗಿ ಜೋಡಿಸಿಟ್ಕೊಂಡ್ಬಿಟ್ರೆ ಎಲ್ಲೂ ಕೂಡ ಬಟ್ಟೆ ಮಿಸ್ ಆಗೋದಿಲ್ಲ, ಯಾವ ಪ್ರಾಬ್ಲಮ್ಮು ಕೂಡ ಬರೋದಿಲ್ಲ. ನೋಡಿ ಈ ರೀತಿ ಎಲ್ಲದನ್ನು ಕೂಡ ನಾನು ಎತ್ತಿಟ್ಕೊಳ್ತೀನಿ. ಬ್ಲೌಸ್ ಮುಗಿಯೋವರೆಗೂ ಕೂಡ ಒಂದು ಪೀಸ್ನು ಕೂಡ ಆಚೆ ಎಸಿಬಾರ್ದು. ಒಂದೊಂದು ಪೀಸು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸ್ಟಿಚಿಂಗಲ್ಲಿ.